ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದಂತಹ ಗಿಲ್ಲಿ ನಟ ಅವ್ರು ಬರತ್ತಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿನಿ. ಸೊ ಫ್ಯಾಮಿಲಿ ನನ್ನ 11ನೇ ಲಾಗ್ 11-12 ಗೊತ್ತಿಲ್ಲ ರೀ ಫ್ಯಾಮಿಲಿ, 11ನೇ ಲಾಗ್ ಇರ್ಬೋದು. ಸೊ ಫ್ಯಾಮಿಲಿ ಇಂದನೇ ಎಪಿಸೋಡ್ಸು ಸೀನೇನು ರೀ ಫ್ಯಾಮಿಲಿ ಅಂದ್ರೆ ಇವತ್ತು ನಮ್ಮೂರಿಗೆ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದಂತಹ ಗಿಲ್ಲಿ ನಟ ಅವ್ರು ಬರತ್ತಾರ ನಮ್ಮೂರಿಗೆಲ್ಲ ಸೌದತ್ತಿಗೆ. ಅಲ್ಲಿ ನಾವು ಹೊಂಟೇವ್ರಿ ಇವತ್ತು. ವೇಟ್ ಮಾಡಿರಿ. ಈಗ ಬೆಳಿಗ್ಗೆಲ್ಲ ಹಿಂದಾಡಿ ಮಧ್ಯಾಹ್ನ ಗಡಿಸಿ ಹೋಗ್ತೀವಿ. ಇಲ್ಲಿವರೆಗೂ ವೇಟ್ ಮಾಡಿರಿ. ಸೊ ಫ್ಯಾಮಿಲಿ ಇನ್ನೊಬ್ಬ ಲಾಗರ್ ಅಂತ ಹೇಳಿದ್ನಲ್ರಿ ನಾನು ನಿಮ್ಗೆ, ಇವ ನೋಡ್ರಿ ಅವ ಲಾಗಿಂಗು ಸ್ಟಾರ್ಟ್ ಮಾಡ್ಯಾನ. ಆಗಲೇ ಒಂದು ಲಾಗ್ ಮಾಡ್ಯಾನ, ಅಪ್ಲೋಡ್ ಆಗೈತಿ. ಹೋಗಿ ನೋಡಿರಿ. ಐಡಿ ಮೆನ್ಷನ್ ಮಾಡಿರ್ತೇನೆ ರೀ ನಾನು ಡಿಸ್ಕ್ರಿಪ್ಷನ್ ಒಳಗೆ. ಆ್ಯಂಡ್ ಫ್ಯಾಮಿಲಿ ಇಲ್ಲೋ ಪೋಸ್ಟ್ ಸಾಕತ್ತಿದ್ದ ಅವ್ನ ಕಡೆ ಬಂದಿದ್ದೀವಿ ನಮ್ಮ ದೋಸ್ತನ ಕಡೆ. ಲೇ ಏ ನವೀನ ಲೇ ಮರ್ಯಾದೆ ಕೂಡ ಆದ್ದು ಹೇಳಿ. ಆಡ್ ಹೆಸರಲ್ಲೇ ಕರಿ ಹೋಗತ್ತೀನಿ ಬರ್ರಿ. ಮತ್ತೆ ಮುಂದಿನ ಚಿನ್ನ ಕಟ್ ಮಾಡಿದೀವಲ್ಲ ಆಗ ಅವನ ಕಟ್ ಮಾಡಿದ್ಲಿ ಕಾಣ್ತ ಬರ್ರಿ. ಇವ ನೋಡ್ರಿ ಅವ ನೀವು ಲಾಗ್ ಸ್ಟಾರ್ಟ್ ಮಾಡ್ದವ. ನಾವು ಹೇಳ್ತಿದ್ನಲ್ರಿ ಮನೆ ಹೋದ ಲಾಗ್ದಾಗ ಹೇಳಿದ್ನಲ್ರಿ ತೋರಿಸ್ತೇನೆ ನಿಮ್ಗೆ ಅಂತೇಳಿ. ಅವನರಿ ಅವ ಒಂದು ವೀಡಿಯೋ ಅಪ್ಲೋಡ್ ಆಗೈತ್ರಿ, ಒಂದೊಂದು ಲಾಗ್. ಅದು ಲಿಂಕು ಹಾಕಿರ್ತೇನೆ ನಿಮ್ಗೆ, ಹೋಗ್ರಿ ಕ್ಲಿಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಆಮೇಲೆ ಸಿಗ್ತೇನೆ ಅಂತ ನಿಮ್ಗೆ. 5 hours later. ವೆಲ್ಕಮ್ ಬ್ಯಾಕ್ ರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ಬಿಗ್ ಬಾಸ್ ವಿನ್ನರ್ ಅಂತ ಗಿಲ್ಲಿ ಅವ್ರು ಬರತ್ತಾರೆ ಈ ಸೌದತ್ತಿಗೆ. ನಾವು ಮಧ್ಯಾಹ್ನ ಬರ್ತಾರೆ ಅಂದ್ಕೊಂಡಿದ್ದೀವೋ ಇಲ್ಲ ಅದು ರಾತ್ರಿ ಬರ್ತಾರಂತ. ಗದ್ದಲಂತ್ರಿ ಭಾಳ ಐತೆ ಅಂದ್ರಿ ಫ್ಯಾಮಿಲಿ. ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿರಿ ಹೋಗೋದು ತೋರಿಸ್ತೀವಂತ. ಹೋಗೊಂಬಂದು ನಿಮಗೆ ಸ್ಟಾರ್ಟ್ ಮಾಡ್ತಾನಂತ ರೀ ಫ್ಯಾಮಿಲಿ. ಇಷ್ಟೊತ್ತನ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸುಮಾರು ಒಂದಿತ್ತೆ ಕೆಲಸ ಇದ್ದು ಕಾರ್ನಂತ ಕೆಲಸ, ಹಿಂಗಾಗಿ ಹೋಗೋಕ್ಕಾಗಲಿಲ್ಲ. ಸ್ಟೇಟಿನಾಗ್ರಿ ಫ್ಯಾಮಿಲಿ. ಆಮೇಲೆ ಸಿಗ್ತಾನಂತ ಫ್ಯಾಮಿಲಿ. ಈಗ ನಾವು ಹೊಂಟೇವ್ರಿ ಸೌದತ್ತಿಗೆ, ಯಾಕಂದ್ರೆ ಗಿಲ್ಲಿಯನ್ನ ಬರತ್ತಿದ್ದ ಸಾರಿ ಬಿಗ್ ಬಾಸಿನ ಗಿಲ್ಲಿಯನ್ನ ಬರತ್ತಿದ್ದ. ಹಿಂಗಾಗಿ ಹೊಂಟೇವಿ. ನಾನು ಒಬ್ಬ ಅಲ್ರಿ, ಇನ್ನೊಬ್ಬ ಹೋದಾನ ಇಲ್ಲಿ ಒಬ್ಬ ಲಾಗರ್ ರೀ. ತೋರಿಸಿನಲ್ರಿ ಸೆಕೆಂಡ್ ಬ್ಲಾಗರ್ ಅವ ನಾನು ಇಬ್ಬರು ಸೇರಿ ಹೊಂಟೇವಿ. ನನ್ನ ಫ್ಯಾಮಿಲಿ ಹೋಗ್ಬೇಕ್ರಿ. ಈಗ ಹೋಗ್ಬೇಕನ್ರಿ. ಗಿಲ್ಲಿ ನಾನು ಬರತ್ತಿಲ್ಲ ಸೌದತ್ತಿಗೆ, ಯಾರು ಬರತ್ತಿಲ್ಲ. ಸುಮ್ಮಗ ಫ್ರ್ಯಾಂಕ್ ಮಾಡಿದ್ರಿ ಫ್ಯಾಮಿಲಿ ನಿಮ್ಗೆ. ಕರೆನ ತಿಳ್ಕೊಂಬಿಟ್ರೆ ಏನು ಆ್ಯಂಡ್ ಫ್ಯಾಮಿಲಿ. ಯಾರು ಕರೆನ ಅಂತ ಹೇಳಿದ್ರಿ ಅವ್ರು ಕಮೆಂಟ್ ಮಾಡಿರಿ. ಅವರು ಕಮೆಂಟ್ ಮಾಡ್ರಿ ಅಷ್ಟೇ ಹೇಳೋದು. ಆ್ಯಂಡ್ ಫ್ಯಾಮಿಲಿ ಸುಳ್ಳರಿ ಅದ. ನಾವು ಹಂಗೆ ಅಂದೀವ್ರಿ ನಿಮ್ಗೆ ಸೌದತ್ತಿಗಳು ಆಸೆ ಹುಟ್ಟಿಸ್ಬೇಕಂತ. ಆ್ಯಂಡ್ ಫ್ಯಾಮಿಲಿ ಹಂಗೆ ವ್ಯೂಸ್ ಬರತ್ತಿರ್ಕಿಲ್ರಿ ನನಗೆ. ಆ್ಯಂಡ್ ಹೆಂಗೆ ಐತೆ ಗೊತ್ತೇನ್ರಿ ಫ್ಯಾಮಿಲಿ, ಇದು ವ್ಯೂಸ್ ಎದಕ್ಕೆ ಬರೋಂಗಿಲ್ಲ ಅಂದ್ರೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀರಿ, ಕಷ್ಟಪಟ್ಟು ಎಡಿಟ್ ಮಾಡಿ 1 ತಾಸು 2 ತಾಸು ಕುಂತ ಎಡಿಟ್ ಮಾಡಿದ್ದು ಓಡೋಲ್ಲ ರೀ ಫ್ಯಾಮಿಲಿ. ಹಂಗೆ ಲಾಗ್ ಹಂಗೆ ಕಂಟಿನ್ಯೂ ಮಾಡ್ಕೊತ ಕ್ಲಿಪ್ ಅಟ್ಟ ಜೋಡಿಸ್ಕೊಂತ ಹೋಗಿ ಎಕ್ಸ್ಪೋರ್ಟ್ ಹೊಡೆದು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದು ಅವು ಹೊಂಟವ್ರಿ 100 ವ್ಯೂಸ್ 200 ವ್ಯೂಸ್. 1 ತಾಸು 2 ತಾಸು ಕುಂತ ಎಡಿಟ್ ಮಾಡಿದ್ದು ಓಡಾವಲ್ಲ ರೀ ಫ್ಯಾಮಿಲಿ. ಅವು 30-40 ವ್ಯೂಸ್ ಬರಾಕತ್ತಾವು. ಹಿಂಗಾಗಿ ನಾವು ಇದೊಂದು ಐಡಿಯಾ ತೊಗೊಂಡ್ರಿ ಫ್ಯಾಮಿಲಿ. ಈ ವಿಡಿಯೋಕ್ಕೆ ಎಷ್ಟು ವ್ಯೂಸ್ ಬಂದೈತೆ ನನಗೆ ಗೊತ್ತಿಲ್ಲ, ನೋಡ್ತೇನೆ ರೀ ಫ್ಯಾಮಿಲಿ. ಹಿಂದಾಡೆ ಅಪ್ಲೋಡ್ ಮಾಡಿ ನೋಡ್ದೇನೆ ರೀ ಎಷ್ಟು ವ್ಯೂಸ್ ಬಂದವು ಎಷ್ಟು ವ್ಯೂಸ್ ಇಲ್ಲ ನೋಡೋಣ ರೀ. ಇದೆಷ್ಟು ಹೊಡ್ತದೆ ಅಂತ ತಮ್ಮನೇಲಿ ನೋಡಿ ಬಂದಿರಿ ಅಂತ ಗೊತ್ತೈತೆ ರೀ ನನಗೆ. ಸರಿ ರೀ ಫ್ಯಾಮಿಲಿ, ಏನು ಮಾಡೋಕ್ಕಾಗಿಲ್ಲ. ಚೆಕ್ ಮಾಡಿದ್ವಿ ವ್ಯೂಸ್ ಎಷ್ಟು ಬರ್ತಾವೆ ಇವು ಲಾಗಿಗೆ ಅಂತೇಳಿ. ಫ್ಯಾಮಿಲಿ ಬರ್ರಿ. ಅವಾಗ ಇವ್ ಲಾಗ್ ಮುಗೀತ್ರಿ. ಈಗ ಅಂದ್ರೆ 2ನೇ ಲಾಗ್ ಮುಗೀತ್ರಿ. 1ನೇ ಲಾಗ್ ಅದು ನೋಡ್ಕೊಂಬಂದಿರಲ್ರಿ ಫ್ಯಾಮಿಲಿ. ಐಡಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ನೋಡಿರಿ. ಡಿಸ್ಕ್ರಿಪ್ಷನ್ ಒಳಗೆ ಹಾಕಿ ಕೊಡ್ಲಿಕ್ಕಂದ್ರೆ ನಿಮ್ಗೆ ಈಗ ಹೇಳ್ತೇನೆ ನೋಡಿರಿ ಫ್ಯಾಮಿಲಿ. ಅವ್ನ ಐಡಿ ಯೂಟ್ಯೂಬ್ ಐಡಿ ನೇಮ MD Vlogs ಅಂತೇಳಿ, MD Vlogs 000 ಅಂತೇಳಿ. ಹೋಗ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ನನಗೂ ಸಪೋರ್ಟ್ ಮಾಡಿರಿ ಫ್ಯಾಮಿಲಿ. ಮತ್ತು ನನಗೂ ಸಬ್ಸ್ಕ್ರೈಬರ್ಸ್ ಇಲ್ಲ, ನನಗೂ ಸಬ್ಸ್ಕ್ರೈಬ್ ಮಾಡಿರಿ. ಎರಡು ಚಾನಲ್ಗೆ ಹೊಸಬ್ರದಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಫ್ಯಾಮಿಲಿ. ಬರ್ರಿ ಈ ಒಂದು ಲಾಗ್ ಮುಗಿಸ್ಯಾನ್ರಿ. ಈಗ ಒಂದು ಲಾಗ್ ಎಡಿಟ್ ಮಾಡ್ಬೇಕಂತ. ಲಾಗ್ ಎಡಿಟ್ ಮಾಡಿ ಎಲ್ಲ ನಾಳೆಗೆ ಹಾಕ್ತೀರಿ ಫ್ಯಾಮಿಲಿ. ನಾವು ಇಲ್ಲೇ ಎಡಿಟ್ ಮಾಡ್ಬೇಕ್ರಿ ಫ್ಯಾಮಿಲಿ. ಎಲ್ಲ ಎಡಿಟ್ ಮಾಡ್ಬೇಕು ಒಂದು ಲಾಗ್. ಅವ ಫಸ್ಟ್ ಟೈಮ್ ಅಲ್ರಿ ಲಾಗ್ ಮಾಡ್ದೆ. ಫಸ್ಟ್ ಲಾಗ್ 5 ನಿಮಿಷ ಆಗೈತ್ರಿ ಫ್ಯಾಮಿಲಿ. ಅದ ಈ ಸಲ ದೊಡ್ಡದು ಮಾಡ್ಬೇಕಂತೇಳಿ 20 ಕ್ಲಿಪ್ ಆಗ್ಯಾವ ನೋಡ್ರಿ ಫ್ಯಾಮಿಲಿ. ಅದು 20 ಕ್ಲಿಪ್ 22 ಕ್ಲಿಪ್ ಆಗ್ಯಾವಂತ್ರಿ. ಒಂದು ಅದೆಷ್ಟು ನಿಮಿಷ ಆಕೈತಿ? ಎಷ್ಟು ನಿಮಿಷ ಆಕೈತಿ ಗೊತ್ತಿಲ್ಲ. 5 ನಿಮಿಷ ಮೇಲೆ ಆಕೈತಿ. ಏನು
ಬ್ಲಾಗ್ ಒಂದು 5-10 ನಿಮಿಷ ಆಗ್ಬೋದ್ರಿ ಫ್ಯಾಮ್ಲಿ. 10 ನಿಮಿಷ ಅಷ್ಟು ಆಗಲ್ಲ. ಅವ್ನು ಗೊತ್ತಿಲ್ಲ ರೀ ಫ್ಯಾಮ್ಲಿ ಅದ 21 ಕ್ಲಿಪ್ ಆಗ್ಯಾವ್ರಿ ಅವನು 21 ಕ್ಲಿಪ್. ಫಸ್ಟ್ ಟೈಮ್ ಎಲ್ಲೆಲ್ಲಿ ಹೋಗ್ಯಾನಂದ್ರಿ ಫ್ಯಾಮ್ಲಿ ಅವ ಲಾಗ್ ಮಾಡ್ಬೇಕಂತೇಳಿ. ಅದು ಎಲ್ಲೆಲ್ಲಿ ಹೋಗ್ಯಾನ ಜನವರಿ 26 ತೋರ್ಸು ಅಂತ ಮಿಣ ಮಿಂಚ್ತಿರ್ತಾವ ಡ್ರೆಸ್ಗಳು. ಇಲ್ಲಿ ಮುಂದಿನ ಹೋಗಿ ಕಾಯ್ತಿರಿ. ಜನವರಿ 26 ಐತಿ. ಇಲ್ಲೊಬ್ಬ ಹೋಗಾಕತ್ತ ನೋಡಿ ಸಬ್ಸ್ಕ್ರೈಬರ್. ಯಾರು ಕರೆ ನೋಡ್ರಿ ಅಲ್ಲಿ ತೊಗೊಳಕ್ ಹೋದ್ರೆ ಅವ ಫೇಮಸ್ ಹಾಕನಂತ್ರಿ. ಅದಕ್ಕೆ ಕಾರಲ್ಲಿ ಲಾಗ್ ಮಾಡ್ದು ನೋಡಿ ಅವ ಹೌದು ಓಲಿ ಅನ್ನತ್ತಿದ್ದ. ಬೇರೆ ತಲೆ ಕಟ್ಸು ಬರ್ರಿ ಫ್ಯಾಮ್ಲಿ. ಯಾರ್ಯಾರು ಫಸ್ಟ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಮಾಡತ್ತೀರಿ ಇನ್ಸ್ಟಾಗ್ರಾಮ್ನಾಗ ಆಗಲಿ ಯೂಟ್ಯೂಬ್ ಒಳಗಾಗಲಿ ಅವ್ರು ಯಾರ್ಯಾರು ನೀವು ವಿಡಿಯೋ ಮಾಡ್ತೀರಿ ಫ್ಯಾಮ್ಲಿ. ಈಗ ಮಂದಿ ಒಳಗೆ ವಿಡಿಯೋ ಮಾಡೋಕೆ ಒಂಥರ ನಾಚಿಕೆ ಆಕತ್ರಿ. ನಮ್ಮಂತರ ನಾಚಿಕೆ ಆಗೋಲ್ಲ. ಬೆಳಿಬೇಕಂದ್ರೆ ನಾಚಿಕೆ ಬಿಡ್ಬೇಕು. ನಾ ರೋಡ್ನಾಗ ಎಲ್ಲ ಮಾಡ್ಕೊಂಡು ಬಂದಿದ್ದೈತಿ ಕ್ಲಿಪ್. ಅವ್ರು ಏನೇನೋ ಅಂತಿರ್ತಾರೆ ಕಟ್ಟಿ ಕುಂತು ಮಾತಾಡ್ದಂಗಲ್ರಿ ಫ್ಯಾಮ್ಲಿ ಅದ. ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು. ಕ್ಯಾಮ್ರಾ ಮುಂದೆ ಮಾತಾಡೋಕೆ ದಮ್ಮು ಬೇಕು ಕಟ್. ಸುಮ್ಮ ಕಟ್ಟಿ ಮ್ಯಾಗ ಕುಂತು ಮಾತಾಡ್ದಂಗಲ್ರಿ ಫ್ಯಾಮ್ಲಿ ಅದ. ಒಂದು ಜನ ನಾ ಲಾಗ್ ಮಾಡೋದು ನೋಡಿ ಅಂತಿರ್ತಾರೆ ಇವೇನು ಮಾಡ್ತಾನೆ ಬಿಡು ಅಂತೇಳಿ. ಅಲ್ಲಿ ಮಾಡಿದ್ಮೇಲೆ ಗೊತ್ತಾಗೈತಿ ಕಟ್ಟಿ ಕುಂತು ಮಾತಾಡ್ದಂಗಲ್ರಿ ನೋಡಿ ಮಾಡಲಿ ಸುಮ್ಮನೆ ಸಿಗ್ತಾನಂದ್ರಿ. ಮುಂದಿನ ಲಾಗ್ದಾಗ ಈ ಲಾಗ್ ಇಷ್ಟ ಆಗಿರ್ತೈತಿ. ಮುಂದಿನ ಲಾಗ್ದಾಗ ಸಿಗ್ತಾನಂದ್ರಿ. ಟೈಮ್ ಅಂದ್ರೆ ಭಾಳ ಆಗೈತಿ. ಭಾಳ ಏನಾಗಿಲ್ಲ ಒಂದು 7-8 ಗಂಟೆ ಆಗೈತಿ. ಹಿಂಗಾಗಿ ಸಿಗ್ತಾನಂತ್ರಿ ಮುಂದಿನ ಲಾಗ್ದಾಗ. ಪರಂಪರೆ ಮುಂದುವರ್ಸೋಣ ಅಂತ ಅದಕ್ಕೆ ಜಲ್ದಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಏನು ಸಿಗ್ತಾನಂತ್ರಿ ಮುಂದಿನ ಲಾಗ್ದಾಗ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸೆಕ್ಸಿ. ಬಾಯ್. ಆಗಿರಲಿ.